ನಾನು ಅವ್ರು ಮಾತಾಡ್ತೀನಮ್ಮ, ಬಸ್ಸಿಗೆ ಅವ್ರು ಮಾತಾಡಿ ಒಂದು ವಾರದೊಳಗಡೆ ಹಾಕ್ಸೋ ಪ್ರಯತ್ನ ಪಡ್ತೀನಮ್ಮ. 6 ಗಂಟೆಗೆ ಬರ್ತದೆ ಒಂದ್ಸತಿ ಬರ್ತದೆ. ಸ್ಕೂಲ್ ಹೋಗಕ್ ಮಕ್ಳು ಟೈಮೇ ಅಡ್ಜಸ್ಟ್ ಆಗಲ್ಲ. ಮಧ್ಯಾಹ್ನ ಒಂದ್ ಟೈಮ್ ಬಸ್ ಅಮ್ಮ ನೀನ್ ಬಾಮ್ಮ, ನಾಳೆ ಚಿಕ್ಕಬಳ್ಳಾಪುರಕ್ಕೆ ಬಾ, ಇಲ್ಲ ಹರೀಶ್ ಮೀಟ್ ಮಾಡು ಅಂತ ನಮ್ಗೆ ಹೇಳ್ಬಿಡಮ್ಮ. ನೀನ್ ಬಾ, ತಲೆಹಳ್ಳಿಯಲ್ಲಿ ಬಂದಿದ್ರೆ ಮಾಡಿಸ್ಕೊಡ್ತೀನಿ ಅಮ್ಮ. ನೀನ್ ಚಿಕ್ಕಬಳ್ಳಾಪುರ ಸರಿಮ್ಮ, ಈಗ ನಾನು ಬಸ್ ಅವ್ರನ್ನ ಮಾತಾಡಿ ಅದೊಂದು ಅಡಿಷನಲ್ ಬಸ್ ತಂದು ಒಂದು ಹಾಕ್ಸೋ ಚಿಕ್ಕಬಳ್ಳಾಪುರ ಬರಲ್ಲ. ಮಧ್ಯಾಹ್ನ ಟೈಮ್ ನಮ್ಗೆ ಬಸ್ ಬೇಕೇ ಬೇಕು. అంబేద్కర్ భవన్ వేపిస్తాను, ఆడ బ్రిడ్జ్ వేపిస్తాను. ఫస్ట్ ఇప్పుడు బస్తీ అయినంత బిల్లు సర్కారంలో మాట్లాడి ఒకటి వేపిస్తాను. సరే సార్, ಸರಿ ಸರಿ ಸರ್. ಏನು ಗೋಡಿ ಸಿದ್ದರಾಮಯ್ಯ ಸಾಹೇಬ್ರಿಗೆ, ಸಿದ್ದರಾಮಯ್ಯ ಸಾಹೇಬ್ರಿಗೆ. ನೋಡಿ, ನಮ್ಮ ಕುರುಬು ಸಮುದಾಯದ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು, ನಮ್ಮ ಎಚ್.ಎಂ. ರೇವಣ್ಣ ಸಾಹೇಬ್ರು, ಅವರೆಲ್ಲ ನಮಗ್ ದಾರಿದೀಪ. ಸಿದ್ದರಾಮಯ್ಯ ಸಾಹೇಬ್ರು ನನಗೆ ಅವ್ರ ಆಶೀರ್ವಾದದಿಂದ, ಸಿದ್ದರಾಮಯ್ಯ ಸಾಹೇಬ್ರ ಆಶೀರ್ವಾದದಿಂದ ನನಗೆ ಟಿಕೆಟ್ ಸಿಕ್ಕಿದೆ. ಸಿದ್ದರಾಮಯ್ಯ ಸಾಹೇಬ್ರು ನಿಮ್ಮ ಆಶೀರ್ವಾದದಿಂದ ನಾನು ಎಮ್ಮೆಲ್ಯೆ ಆಗಿದ್ದೀನಿ. ನಿಮ್ಮೂರಿಗೆ, ನಿಮ್ಮ ಕಷ್ಟಕ್ಕೆ ನಾನು ಸ್ಪಂದಿಸ್ತೀನಿ. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ನಮ್ಮ ಅಹಿಂದದ ನಾಯಕರು. 1942ರಲ್ಲಿ ಸ್ವಾತಂತ್ರ್ಯ 47ರಲ್ಲಿ ಬಂತು. 47ರಲ್ಲಿ ಸ್ವಾತಂತ್ರ್ಯ ಬಂತು. ಅದಕ್ಕಿಂತ 5 ವರ್ಷದ ಮುಂಚೆ ಕರ್ನಾಟಕದಲ್ಲಿ ಒಬ್ಬ ಗಂಡು ಸುಟ್ಟದ. ಆ ಗಂಡಸೇ ಸಿದ್ದರಾಮಯ್ಯ ಅಂತ. ಇವತ್ತು ಸಿದ್ದರಾಮಯ್ಯ ಸಾಹೇಬ್ರು 13 ಬಜೆಟ್ ಮಂಡಿಸಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳಾಗಿ, ಉಪಮುಖ್ಯಮಂತ್ರಿಗಳಾಗಿ ಇಷ್ಟು ಅದ್ಭುತ ಸೇವೆ. ಇವತ್ತು ನೋಡಿ, 1.5 ಕೋಟಿ ಸರಿಸುಮಾರು ಮನೆಗಳಿಗೆ 2,000 ರೂಪಾಯಿ ಹೋಗ್ತಿದೆ. ಬಸ್ಸಲ್ಲಿ ಉಚಿತ ಪ್ರಯಾಣ, ಅಕ್ಕಿ ಕೊಡ್ತಾ ಇದೀವಿ. ಈಗ ಸ್ವಲ್ಪ ಬೇರೆ ಬೇರೆ ಸ್ಟೇಟಲ್ಲಿ ನಿಂತಿರೋದ್ರಿಂದ ಇನ್ನು ಕೆಲವೇ ದಿನದಲ್ಲಿ ಅಕ್ಕಿ ಕೊಡ್ತೀವಿ, ಈಗ ದುಡ್ಡು ಹಾಕ್ತಿದೀವಿ. ಇಷ್ಟೆಲ್ಲ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಮಾಡಿದ್ದಾರೆ. ಬಡತನ ಗೊತ್ತಿರೋರೆ ಇಷ್ಟೆಲ್ಲ ಸಾಧ್ಯ. ನಮಗೆ ಸಿದ್ದರಾಮಯ್ಯ ಸಾಹೇಬ್ರು ಅಂದರೆ ಪ್ರಾಣ. ಇವತ್ತು ನಮ್ಮನ್ನು ಬೆಳೆಸ್ತಾ ಇದ್ದಾರೆ ಅವರು, ನಮ್ಮ ಅಹಿಂದ ನಾಯಕ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಸರ್ಕಾರದ ಮೇಲೆ ಇದೆ, ನಮ್ಮ ನಾಯಕರ ಮೇಲೆ ಇದೆ. ನಮ್ಮ ಬೈರತಿ ಸುರೇಶ್ ಅಣ್ಣ ಒಂದ್ಸಲ ನಾನು ಕರ್ಕೊಂಡ್ ಬರ್ತೀನಿ. ಬೈರತಿ ಸುರೇಶ್ ಅಣ್ಣನ, ನಿಮ್ಮ ಸಮುದಾಯದ ಮತ್ತೊಂದು ವಜ್ರ ಅವರು. ಸುರೇಶ್ ಅಣ್ಣನ ನಾನು ಒಂದಿನ ಹೇಳಿ ಎಚ್.ಎಂ. ರೇವಣ್ಣ ಸಾಹೇಬ್ರು ಇಬ್ಬರು ಕರ್ಕೊಂಡ್ ಬಂದು ಊರವ್ರ ಜೊತೆ ಎಲ್ಲ ಮಾತಾಡಿಸಿ ಇಲ್ಲೇ ಒಂದು ಕಾರ್ಯಕ್ಕೆ ಸನ್ಮಾನ ಇಟ್ಕೊಂಡು ಮಾತಾಡಿ ಕಳಿಸ್ತೀನಿ. ಸುರೇಶ್ ಅಣ್ಣನ ರೇವಣ್ಣ ಸಾಹೇಬ್ರು ಕರ್ಕೊಂಡ್ ಬರೋದು ನನ್ನ ಜವಾಬ್ದಾರಿ. ಸುಮಾರು ವರ್ಷದಿಂದ ರೋಡ್ ಸಮಸ್ಯೆ ಇದೆ. ಅದು ಬರೀ ಮಣ್ಣು ರೋಡ್ ಮಾತ್ರ ಇದೆ. 4 ವರ್ಷದಿಂದ ಮಣ್ಣು ರೋಡ್ ಓಡಾಡ್ತಿತ್ತು. 1 ಕಿಲೋಮೀಟರ್ ಅಷ್ಟೇ. ಈಗ ಹೊಸದಾಗಿ ಅರೇಂಜ್ ಮಾಡೋಣ ಅಂತ ಬಿಟ್ಟಿದ್ದಾರೆ. ಆದರೆ ಇಲ್ಲೂ ಸರಿಯಾಗಿ ನೋಡಿಲ್ಲ. ನಕಾಸಲ್ಲಿ ಹೆಂಗೈತೆ ಅದು ಸರಿಯಾಗಿ ರೋಡ್ದು ತುಂಬ ಸಂಪರ್ಕ ಇಲ್ಲ ಸರ್. ಸ್ಕೂಲ್ ಹುಡುಗರು ಹೋಗೋಕ್ಕಾಗಲ್ಲ. ಮತ್ತು ಏನಾದರೂ ಎಮರ್ಜೆನ್ಸಿ ಇದೆ ಅಂದರೆ, ಒಂದು ಆಂಬುಲೆನ್ಸ್ ಇದೆ ಅಂದರೆ ಹೋಗೋಕ್ಕಾಗಲ್ಲ. ಆ ಥರ ಸಮಸ್ಯೆ ಆಗಿದೆ. ಗೊತ್ತಾಯ್ತು. ಅವಾಗ ನಾವು ಬಂದು ಒಂದು ಅರ್ಧ ದಿನ ಇದ್ದೀವಿ ಇಲ್ಲಿ.
ಏನು ಅದು ಅರ್ಧ ದಿನ ಇದ್ದು ಹುಡುಗರು ಸ್ಕೂಲ್ಗೆ, ಆಮೇಲೆ ಪೋಷಿಟ್ಟಡಿಗೆ ಹೋಗ್ತಾರೆ, ಆಮೇಲೆ ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾರೆ. ಅಟ್ಲೀಸ್ಟ್ ಸೈಕಲ್ ಕೂಡ ಹೋಗ್ತಾರೆ. ಒಂದು 5-6 ವರ್ಷದಿಂದ ತುಂಬಾ ನೀವು ತೋರಿಸ್ತಿಬ್ಬಳಾಪುರ ಅಲ್ಲ, ಹಿಂಗೆ ಸುತ್ತಾಕೊಂಡು ಹೋಗ್ಬೇಕಾದ್ರೆ 25 ಕಿಲೋಮೀಟರ್ ಆಗುತ್ತೆ. ಇದೊಂದು ಕಿಲೋಮೀಟರ್ ರೋಡ್ ಹಾಕಿದ್ರೆ ಈಗ ಒಬ್ಬರದ್ದು ಸರ್ವೆ ನಂಬರ್ ಅಲ್ಲಿ ಕೋರ್ಟ್ ಇದೆ, ಆದ್ರೆ ಪಾಪ ನಕಾಶೆಯಲ್ಲಿ ನೋಡಿದ್ರೆ ಏನೋ ಸಮಸ್ಯೆ ಇತ್ತಲ್ಲ, 2 ಲಾಭ ಖರ್ಚಾಗುತ್ತೆ ಸರ್. ಅದು ಕನೆಕ್ಟ್ ಇಲ್ಲ, ಅದು ಪ್ರಾಬ್ಲಮ್. ಅದು ಫಸ್ಟ್ ಸಾಲ್ವ್ ಮಾಡಿದ್ರೆ ಶಾಸಕರ ಹತ್ರ ಗ್ರಾಂಟ್ ಹಾಕ್ಸೋಣ. ಸಾಲ ಮಾಡಿಕೊಟ್ಟು ನಮಗೆ ಗ್ರಾಂಟ್ ಹಾಕ್ಕೊಟ್ರೆ ಇವಾಗ ಸಾಲು ಆಗೋದು ಇರೋವರೆಗೂ ಒಂದ್ಸಲ ಗೆದ್ದಿದ್ದೀರಾ, ಇನ್ನು 10 ಸಲ ಏನಪ್ಪ ನಾವು ಇನ್ನೂ ಒಂದಿನ ಅಂತಂದ್ರೆ ಬರ್ತೀವಿ. ಸರಿ ಆಯ್ತಾ, ಯಾರಿಗಾರು ಮಾತಾಡೋಣ ಅಂದ್ರೆ ಮಾತಾಡಿ ಸಾಲ್ವ್ ಮಾಡೋಣ. ನಾವು ಸಾಲ್ವ್ ಮಾಡಿ ಅವ್ರ ಹತ್ರ ಗ್ರಾಂಟ್ ಹಾಕ್ಸೋಣ. ಇದೊಂದು ಸಹಾಯ ಮಾಡಿ ಸರಿ. ನೀವು ಈಗ ಇರಪ್ಪ ನೋಡೋ DC ಸಾಹೇಬರು ನಿಮ್ಮ ಸಮುದಾಯದವರು ಆಯ್ತಾ? DC ಸಾಹೇಬ್ ಆಗ್ಬೋದು ಹಾಗಾದ್ರೆ. ನಾನು DC ಸಾಹೇಬ್ರನ್ನ ರಿಕ್ವೆಸ್ಟ್ ಮಾಡಿ ಸಾಹೇಬ್ರನ್ನ ಇನ್ಸ್ಪೆಕ್ಷನ್ ಕಳಿಸ್ತೀನಿ. ಸರಿ ಸರ್. ಈಗ ಒಂದು ಕೆಲಸ ಮಾಡಿ, ಮಿಕ್ಕಿದ ಆಮೇಲೆ ಮಾಡ್ಕೊಳ್ಳಿ. ಆಗ್ಬೋದು, ಅವ್ರೊಂದಿನ ಹೇಳ್ತಾರೆ ಹಂಗೆ ಮಾಡ್ಬೋದು. ಸಾಹೇಬ್ರನ್ನ ಸ್ಪಾಟ್ ಇನ್ಸ್ಪೆಕ್ಷನ್ ಕಳಿಸ್ತೀನಿ. ಅಟ್ಲಾಸ್ ಸಮುದಾಯ ಆಯ್ತಾ? ನ್ಯೂಸ್ ಪೇಪರ್ ಅಟ್ಲಾಸ್ ನಾವು ರಿಜಿಸ್ಟರ್ ಪೋಸ್ಟ್ ಮಾಡಿದ್ದೀವಿ ಸರ್. ಪಾಪ ಎಲ್ಲ ಮಾಡಿದ್ದಾರೆ. ಹೋರಾಟ ಮಾಡೋದು ರಿಜಿಸ್ಟರ್ ಪೋಸ್ಟ್ ಮಾಡಿದ್ದೀವಿ, DC ಕೊಟ್ಟಿದ್ದೀವಿ, ತಹಸೀಲ್ದಾರ್ ಕೊಟ್ಟಿದ್ದೀವಿ. ರಸ್ತೆ ಇದೆ ತಾನೆ? ನಮ್ಗೆ ತಂದೆ ಹೆಸರು ತಪ್ಪು ನೀಡಿ ಕೇಸ್ ಹಾಕಿದ್ದಾರೆ. ಅವ್ರ ತಂದೆ ಹೆಸರು ಗಂಗಪ್ಪ, ತಂದೆ ಹೆಸರು ಗಂಗಾಧರಪ್ಪ ಅಂತ ಹಾಕೊಂಡು ಕೇಸ್ ಹಾಕಿದ್ದೇನೆ. ತಹಸೀಲ್ದಾರ್ಗೆ ಅಲ್ಲಿ ಲೆಟರ್ ಕೊಟ್ಟಿದ್ದೀವಿ. ಇದುವರೆಗೂ ಅಧಿಕಾರಿಗಳು ಬದುಕಿದ್ದಾರೆ ಸತ್ತಿದ್ದಾರೆ ನಮ್ಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ತನಿಖೆ ಮಾಡ್ಬೇಕು ತಾನೆ ಸರ್. ನಾವು ಕೇಳಿದ್ದೀವಿ, ಬಂದು ಮಾಹಿತಿ ಕೊಡಿ. ಈಗ ಒಂದು ಕೆಲಸ ಮಾಡಿ, ನಾನು DC ಸಾಹೇಬ್ರನ್ನೇ ಒಂದು ವಾರದೊಳಗಡೆ ನಾನು ಹೇಳಿ ಸ್ಪಾಟ್ ಇನ್ಸ್ಪೆಕ್ಷನ್ DC ಅವ್ರ ಕೈಲೇ ಮಾಡಿಸಿ. ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಸಿ, ಲ್ಯಾಂಡ್ ಅಕ್ವಿಸಿಷನ್ ಮಾಡಿಸಿ. ಫಸ್ಟ್ DC ಸಾಹೇಬ್ರ ಹತ್ರ ಸ್ಪಾಟ್ ಹಿಂದೆ ಇರೋ ಶಾಸಕರಿಗೂ ನಾವು ಸುಮಾರು ಸರಿ ಹೇಳಿದ್ವಿ, ಆಗಿಲ್ಲ. ನೀವು ಮಾಡ್ಕೊಡಿ. ಒಂದು 25 ಲೆಟರ್ ಕೊಟ್ಟಿದ್ದೀವಿ ನಾವು. 5 ವರ್ಷದಿಂದ ಕೋರ್ಟ್ ತಿರುಗ್ತಾ ಇದೀವಿ ನಾವು. 13 ಜನ ಈಗ ಹೈಕೋರ್ಟ್ ಅಲ್ಲಿ ಫೈಲ್ ಮಾಡ್ತಾ ಇದೀವಿ. ಸುಮಾರು ಜನ ಎಲ್ಲ ರೋಡ್ ಹೈಕೋರ್ಟ್ ಅಲ್ಲಿ ಕೇಸ್ ಆಗ್ತಾ ಇದೀವಿ. ಎಲ್ಲ ವಾರದೊಳಗಡೆ ಆಗ್ತೀವಿ, ಎಲ್ಲ ರೆಡಿ ಮಾಡಿದ್ದೀವಿ. ಇವಾಗ ಮಹೇಶ್ ಮಾತಾಡಿ ಪ್ರಾಬ್ಲಮ್ ಇರೋದು ಲ್ಯಾಂಡ್ ಅಕ್ವಿಸಿಷನ್ ಮಾಡಿ. ಪ್ರಾಬ್ಲಮ್ ಇಲ್ಲದೆ ಇರೋಂಥದ್ದು ತುಂಬಾ ಖರಾಬ್ ರೋಡ್. ಬೇಕಾದ್ರೆ ನೋಡ್ಬೋದು, ಒಂದು ನಿಮಿಷ ನಾಳೆನೇ ಗ್ರಾಂಟ್ ಆಗ್ತೀರಾ. ನೋಡ್ರಿ ನಾಳೆನೇ ಗ್ರಾಂಟ್ ಆಗ್ತೀರಾ. ಆ ತರ ಇದೆ ರೋಡ್. ಬೈಕಲ್ಲಿ ಇವಾಗ ನೀನ್ ಹೇಳ್ದಂಗೆ ಮಹೇಶ, ಇವಾಗ ನೀನ್ ಹೇಳ್ದಂಗೆ ಒಂದ್ ನಿಮಿಷ ಇನ್ಸ್ಪೆಕ್ಷನ್ ಮಾಡ್ಸೋಣ. ಮಾಡಿಸಿ ಸರ್. ಅವ್ರು ಏನ್ ರಿಪೋರ್ಟ್ ಕೊಡ್ತಾರೆ ನೋಡೋಣ. ಆ ರಿಪೋರ್ಟ್ ಇಟ್ಕೊಂಡು ಎಲ್ಲರೂ ಕೂತ್ಕೊಂಡು ಮಾತಾಡೋದು ಹೆಂಗ್ ಮಾಡ್ಬೋದು. 8 ದಿನದೊಳಗಡೆ ಕೆಲಸ ಮಾಡಿಸಿ. ಒಂದು 3-4 ದಿನದಲ್ಲೇ ಕಳಿಸ್ತೀನಿ DC ಸಾಹೇಬ್ರನ್ನ, ತಹಸೀಲ್ದಾರ್ ಅವ್ರನ್ನ, CO ಅವ್ರನ್ನ 3 ಜನನ ಒಂದು ವಾರದೊಳಗಡೆ ಇನ್ಸ್ಪೆಕ್ಷನ್ ಕಳಿಸ್ತೀನಿ. ಅವ್ರು ಏನು ವರದಿ ಕೊಡ್ತಾರೋ ಅದಕ್ಕೇನಾದ್ರೂ ಕಾನೂನು ತೊಡಕುಗಳಿದ್ರೆ ಒಂದು ಮಾತಾಡ್ತೀನಿ. 2ನೇ ಶಾಲೆಗಳಿದ್ದಾರೆ, ಅದು ನಾನು ಪರಿಗಣಿಸ್ತೀನಿ. ನಾನು ಮತ್ತೆ ಹೇಳ್ತಿದ್ದೀನಿ, ಸಿದ್ದರಾಮಯ್ಯ ಸಾಹೇಬ್ರ ಆಶೀರ್ವಾದದಿಂದ ನನಗೆ ಟಿಕೆಟ್ ಸಿಕ್ಕಿದೆ, ನಾನು MLA ಆಗಿದ್ದೀನಿ. ನಾವು ಒಂದು ಹೇಳ್ತಾ ಇದ್ದೀವಿ, ನಿಮ್ಮ ಸಮುದಾಯದ ಬಗ್ಗೆ ನಮ್ಗೆ ಎಷ್ಟು ಗೌರವ ಇದೆ ಅಂತ. ನಮ್ಮ ಜಿಲ್ಲಾಧಿಕಾರಿಗಳು, ಮಾನ್ಯ ಜಿಲ್ಲಾಧಿಕಾರಿಗಳು ತುಂಬ ಅದ್ಭುತವಾದ ಅಧಿಕಾರಿ. ಅವ್ರು ನಿಮ್ಮ ಸಮುದಾಯಕ್ಕೆ ಸೇರಿರೋರು. ನಮ್ಮ CEO ಸಾಹೇಬರು ನಿಮ್ಮ ಸಮುದಾಯಕ್ಕೆ ಸೇರಿರೋರು. ನಾವು ತಂದಿರೋ ನಗರಸಭೆ ಕಮಿಷನರ್ ನಿಮ್ಮ ಸಮುದಾಯಕ್ಕೆ ಸೇರಿರೋರು. ನಿಮ್ಮ ಸಮುದಾಯದ ಬಗ್ಗೆ ನಮ್ಗೆ ಅಪಾರವಾದ ಪ್ರೀತಿ ಇದೆ.